ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೀಪಾವಳಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿರೋ ಮಂದಿ ನಿನ್ನೆ ತಮ್ಮ ತಮ್ಮ ಊರುಗಳತ್ತ ಹೋಗಲು ಮುಗಿಬಿದ್ರು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಜನಜಾತ್ರೆಯೇ ಸೇರಿದ್ದರಿಂದ ಬಸ್ ಸಿಗದೆ ಪರದಾಡಿದ್ರು. ಮೆಜೆಸ್ಟಿಕ್ನಲ್ಲಿ ಜನವೋ ಜನ. ಲಗೇಜ್ ಹಿಡಿದು ಬಂದವರ ಪರದಾಟ. ಬಸ್ ಹತ್ತೋದಕ್ಕೆ ನಾಮುಂದು ತಾಮುಂದು ಅಂತ ಲಗ್ಗೆ ಟ್ರಾಫಿಕ್ನಲ್ಲಿ ಸಿಲುಕಿ ಸವಾರರು ಒದ್ದಾಡ್ತಾ ಇದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಬೆಂಗಳೂರಿನಿಂದ ಊರುಗಳತ್ತ ಜನ ಮುಖ ಮಾಡಿದ್ರು. ಬಸ್ಗಳು ರಶ್ ಆಗಿ ಒದ್ದಾಡಿದ್ರು. ದೀಪಾವಳಿ ಆಚರಣೆಗೆ ಊರುಗಳತ್ತ ಲಗ್ಗೆ ಇಟ್ಟ ಜನ. ಮೆಜೆಸ್ಟಿಕ್ನಲ್ಲಿ ಜನಜಾತ್ರೆ, ಬಸ್ ಸಿಗದೆ ಪರದಾಟ. ವರ್ಷಕ್ಕೊಮ್ಮೆ ಬರುವ ದೀಪಾವಳಿಯನ್ನ ಅದ್ದೂರಿಯಾಗಿ ಆಚರಿಸುವುದಕ್ಕೆ ಜನ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಹಾಸನಾಂಬೆ ದೇವಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಲಗ್ಗೆ ಇಡ್ತಿದ್ದಾರೆ. ಸಾಲು ಸಾಲು ರಜೆ ಇರೋದ್ರಿಂದ ನಿನ್ನೆ ಜನ ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ರು. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು. ಮೆಜೆಸ್ಟಿಕ್ ಸಂಪರ್ಕಿಸುವ ಕೆಂಪೇಗೌಡ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪರದಾಡಿದ್ರು. ಈ ಒಂದು ಜನರ ದಟ್ಟಣೆಯಿಂದಾಗಿ ಸಂಚಾರ ದಟ್ಟಣೆ ಕೂಡ ಸಾಮಾನ್ಯವಾಗಿ ಹೆಚ್ಚಾಗಿರುವಂಥದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಗೆ ಅಂದರೆ KSRTC ಬಸ್ ನಿಲ್ದಾಣದ ಈ ಕಡೆ ಭಾಗ ಏನಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ರೋಡು ಮತ್ತೊಂದು ಕಡೆಗೆ ಅಂದರೆ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ ಇದೆ, ಆ ಕಡೆಗೆ ರೋಡ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಹಾಸನ ಬಸ್ಗಳಿಗೆ ಡಿಮ್ಯಾಂಡ್. ಇನ್ನೊಂದು ಕಡೆ ವರ್ಷಕ್ಕೆ ಒಂದು ಬಾರಿ ಬಾಗಿಲು ತೆರೆಯುವ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹೋಗ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಇರೋದ್ರಿಂದ ಹಾಸನಾಂಬೆ ದರ್ಶನಕ್ಕೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತು. KSRTC ಬಸ್ ನಿಲ್ದಾಣದಲ್ಲಿ ಭಾರಿ ಜನಜಂಗುಳಿ ಉಂಟಾಗಿತ್ತು. ಹಾಸನಕ್ಕೆ ತೆರಳುವ ಬಸ್ಗಳಿಗೆ ಪ್ರಯಾಣಿಕರು ಮುಗಿಬಿದ್ರು. ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರಿಂದ ಪುಟ್ಟ ಮಕ್ಕಳನ್ನ ಕರೆದುಕೊಂಡು ಬಂದಿದ್ದವರು ಹೈರಾಣಾದ್ರು. ದೂರದ ಊರುಗಳಿಗೆ ಬಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ TV9 ಬಳಿ ಅಳಲು ತೋಡಿಕೊಂಡ್ರು. ತುಂಬಾ ಸಮಸ್ಯೆ ಆಯ್ತಿದೆ. ತುಂಬಾ ಜನಗಳು ನೋಡಿ ಯಾವುದೇ ರೀತಿ ಬಸ್ಗಳಿಂದ ಕರ್ಫ್ಯೂ ಮಾಡ್ಯಾರಂತ ಹಾಸನದಲ್ಲಿ. ಮೇಡಮ್ ಅವ್ರು ಆರ್ಡರ್ ಕೊಡೋವರೆಗೂ ನಾವು ಬಸ್ ತೆಗಿಯಲ್ಲ ಅಂತ ಇಲ್ಲೆಲ್ಲ ಕಂಡಕ್ಟರ್ ಬಸ್ಗಳು ಸಾಲಾಗಿ ನಿಲ್ಲಿಸ್ಕೊಂಡು ಜನ ಸುಮಾರು ಹೆಚ್ಚು ಕಮ್ಮಿ 1000 ಜನ ಗಂಟ ನಿಂತಿದ್ದಾರೆ. ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಯ್ತಿಲ್ಲ. ಮಕ್ಕಳು ಮರಿ ಅಜ್ಜಿ ತಾತಂದ್ರವ್ರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಯಾರಿಗೂ ಗೊತ್ತಾಯ್ತಿಲ್ಲ. ಹಾಸನಾಂಬ ಜಾತ್ರೆಗಳು ಇರೋದ್ರಿಂದ ಜಾಸ್ತಿ ಜನ ತುಂಬ ಇದ್ದಾರೆ. ಇವತ್ತು ಈ ಸಲ ಸಖತ್ ಜನ ಇದ್ದಾರೆ. ವೀಕೆಂಡ್ ಹಾಗೂ ದೀಪಾವಳಿ ಹಬ್ಬ ಇರೋದ್ರಿಂದ ಊರುಗಳತ್ತ ಮುಖ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ KSRTC ಬಸ್ಗಳ ಜೊತೆ BMTC ಬಸ್ಗಳು ಕೂಡ ಸಾಥ್ ನೀಡಲಿವೆ. ದೀಪಾವಳಿ ಹಬ್ಬ ಇರೋದ್ರಿಂದ 2500ಕ್ಕೂ ಅಧಿಕ KSRTC ಬಸ್ಗಳು ಹೆಚ್ಚುವರಿಯಾಗಿ ಸಂಚರಿಸಲಿವೆ. KSRTC ಬಸ್ ಜೊತೆಗೆ BMTC ಬಸ್ಗಳು ಓಡಾಡಲಿವೆ. ದೂರದ ಊರುಗಳತ್ತ ಸಂಚಾರ BMTC ಬಸ್ಗಳು ಮಾಡಲಿವೆ. ಇವತ್ತಿನಿಂದ ಅಕ್ಟೋಬರ್ 20ರವರೆಗೆ 900 BMTC ಬಸ್ಗಳು ಜಿಲ್ಲೆಗಳತ್ತ ಸಂಚರಿಸಲಿವೆ. ಪ್ರಯಾಣಿಕರ ಓಡಾಟ ಹೆಚ್ಚಾಗಿರೋದ್ರಿಂದ BMTC ಬಸ್ಗಳನ್ನ ಬಳಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9.